Hi everyone, welcome to Ved IQ classes. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಸಿದು ಸ್ಟ್ರಕ್ಚರ್ ನೋಡಿದ್ವಿ. ಯಾವ ತರ ಸಿ ಪ್ರೋಗ್ರಾಮ್ ಸ್ಟ್ರಕ್ಚರ್ ಇರುತ್ತೆ, ಮತ್ತೆ ಯಾವ ತರ ಒಂದು ಸಿ ಪ್ರೋಗ್ರಾಮ್ ನ ಎಕ್ಸಾಂಪಲ್ ಆಗಿ ತಗೊಂಡು ಯಾವ ರೀತಿ ನಾವು ಸಿ ಪ್ರೋಗ್ರಾಮ್ ನ ಕಂಪೈಲ್ ಅಂಡ್ ರನ್ ಮಾಡ್ತೀವಿ ಅಂತ. ಮತ್ತೆ ಈ ಕಂಪೈಲೇಷನ್ ಪ್ರೋಸೆಸ್ ಅಲ್ಲಿ ಏನೆಲ್ಲ ಸ್ಟೆಪ್ಸ್ ಇರುತ್ತೆ ಅನ್ನೋದನ್ನ ಇಷ್ಟನ್ನು ನಾವು ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ಕವರ್ ಮಾಡಿದ್ವಿ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ ನಾವ್ ಯಾವ್ದಾವ್ದು ಕಾನ್ಸೆಪ್ಟ್ ಕವರ್ ಮಾಡ್ತಿದೀವಿ ಅಂದ್ರೆ ಅಬೌಟ್ ದ ಕಾನ್ಸ್ಟೆಂಟ್ಸ್. ಕಾನ್ಸ್ಟೆಂಟ್ಸ್ ಅಂದ್ರೆ ಏನು, ಕಾನ್ಸ್ಟೆಂಟ್ಸ್ ಅಲ್ಲಿ ಏನೆಲ್ಲ ಟೈಪ್ಸ್ ಇದೆ, ಮತ್ತೆ ನನ್ನ ಪ್ರೋಗ್ರಾಮ್ ಅಲ್ಲಿ ನಾನು ಕಾನ್ಸ್ಟೆಂಟ್ ನ ಯೂಸ್ ಮಾಡ್ತಿದ್ದೀನಿ ಅಂದ್ರೆ ಯಾವ ರೀತಿಯಾಗಿ ಡಿಕ್ಲೇರ್ ಮಾಡ್ಕೋಬೇಕು, ಯಾವ ರೀತಿ ಅದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನ ನಾವು ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ಲಿ ಲೆಟ್ಸ್ ಡಿಫೈನ್ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಅಂದ್ರೆ ಏನು? Constants are the data values that cannot be changed during the execution of a program. ನನ್ನ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗ್ತಿದೆ, ನನ್ಗೊಂದು ವೇರಿಯಬಲ್ ಎ ಇದೆ, ಇದಕ್ ನಾನೊಂದು ವ್ಯಾಲ್ಯೂ 10 ಅಂತ ಕೊಟ್ಟಿ ಈ ವೇರಿಯಬಲ್ ಎ ನ ನಾನು ಕಾನ್ಸ್ಟೆಂಟ್ ಅಂತ ಹೇಳ್ತಿದ್ದೀನಿ ಅಂದ್ರೆ ಇದ್ರದ್ದು ವ್ಯಾಲ್ಯೂ ಏನಿದೆ ಇದು ಥ್ರೂ ಔಟ್ ದ ಪ್ರೋಗ್ರಾಮ್ ನನ್ಗೆ ಚೇಂಜ್ ಆಗಲ್ಲ. ಆವಾಗ ಮಾತ್ರ ಈ ವೇರಿಯಬಲ್ ಎ ಏನಿದೆ ನಾನು ಅದನ್ನ ಕಾನ್ಸ್ಟೆಂಟ್ ಅಂತ ಹೇಳ್ತೀನಿ. ಐಡಿಯಾ ಸಿಕ್ತಾ? ದಟ್ ಮೀನ್ಸ್ ದ ವ್ಯಾಲ್ಯೂ ಆಫ್ ಅ ಕಾನ್ಸ್ಟೆಂಟ್ ಕೆನ್ ನಾಟ್ ಚೇಂಜ್ ಥ್ರೂ ಔಟ್ ದ ಪ್ರೋಗ್ರಾಮ್. ಎಕ್ಸಿಕ್ಯೂಷನ್ ನಲ್ಲಿ ಆ ವ್ಯಾಲ್ಯೂ ಏನಿರುತ್ತೆ ಅದು ಸೇಮ್ ಇರುತ್ತೆ ಟಿಲ್ ದ ಎಂಡ್. ನನ್ಗೆ ಔಟ್ಪುಟ್ ಬರೋವರೆಗೂ ನನ್ಗೆ ಅದೇ ಇರುತ್ತೆ. ದಟ್ಸ್ ಇಟ್. ಕಾನ್ಸ್ಟೆಂಟ್ ಅಂದ್ರೆ ದ ವ್ಯಾಲ್ಯೂಸ್ ಆಫ್ ಅ ವೇರಿಯಬಲ್ ಕೆನ್ ನಾಟ್ ಬಿ ಚೇಂಜ್ಡ್. ಈ ಕಾನ್ಸ್ಟೆಂಟ್ ಏನಿದೆ, ಈ ಕಾನ್ಸ್ಟೆಂಟ್ಸ್ ನ ವಿ ಕ್ಯಾನ್ ಡಿವೈಡ್ ಇಟ್ ಇಂಟು ಟೂ ಟೈಪ್ಸ್, ನ್ಯೂಮರಿಕ್ ಕಾನ್ಸ್ಟೆಂಟ್ ಮತ್ತೆ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅಂತ ಟೂ ಟೈಪ್ಸ್ ಅಲ್ಲಿ ನಾವು ಡಿವೈಡ್ ಮಾಡ್ತೀವಿ. ಇವಾಗ ಈ ನ್ಯೂಮರಿಕ್ ಕಾನ್ಸ್ಟೆಂಟ್ ನ ಮತ್ತೆ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ನ ಇನ್ ಡೀಟೇಲ್ ನೋಡೋಣ. ನ್ಯೂಮರಿಕ್ ಕಾನ್ಸ್ಟೆಂಟ್ ಮೀನ್ಸ್, as the name suggests, these are fixed numbers that cannot be changed during program execution. ಅಂದ್ರೆ ನಾನು ನನ್ನ ವೇರಿಯಬಲ್ ಏನ್ ಕಾನ್ಸ್ಟೆಂಟ್ ಅಂತ ಹೇಳ್ತಿದೀನಿ ಇದರಲ್ಲಿ ಸ್ಟೋರ್ ಮಾಡ್ತಿರೋಂತ ವ್ಯಾಲ್ಯೂಸ್ ಏನಾಗಿರುತ್ತೆ, ದೇ ವಿಲ್ ಬಿ ನ್ಯೂಮರಿಕಲ್ಸ್ ಆರ್ ನಂಬರ್ಸ್ ನ ನಾನು ಸ್ಟೋರ್ ಮಾಡ್ತಿರ್ತೀನಿ. ಆವಾಗ ಏನಾಗುತ್ತೆ, ಆ ತರ ಪರ್ಟಿಕ್ಯುಲರ್ ಕಾನ್ಸ್ಟೆಂಟ್ ವಿಚ್ ಎವರ್ ಈ ಸ್ಟೋರಿಂಗ್ ದ ನಂಬರ್ ನ ಸ್ಟೋರ್ ಮಾಡ್ತಿರೋಂತ ಕಾನ್ಸ್ಟೆಂಟ್ ನ ನಾನು ಏನಂತ ಹೇಳ್ತೀನಿ, ನ್ಯೂಮರಿಕ್ ಕಾನ್ಸ್ಟೆಂಟ್ ಅಂತ ಹೇಳ್ತೀನಿ. ಈ ನ್ಯೂಮರಿಕ್ ಕಾನ್ಸ್ಟೆಂಟ್ ಅಲ್ಲಿ ತಿರ್ಗಾ ನಮ್ಗೆ ಇಂಟೀಜರ್ ಕಾನ್ಸ್ಟೆಂಟ್ಸ್ ಮತ್ತೆ ರಿಯಲ್ ಕಾನ್ಸ್ಟೆಂಟ್ ಅಂತ ಟೂ ವೇರಿಯೇಷನ್ಸ್ ಇದೆ. ಇಂಟೀಜರ್ ಕಾನ್ಸ್ಟೆಂಟ್ ಅಂದ್ರೆ ಏನು? ದೀಸ್ ಸ್ಟೋರ್ ದ ಡೆಸಿಮಲ್ ವ್ಯಾಲ್ಯೂಸ್. ನಮ್ಮ ನಾರ್ಮಲ್ ಹೋಲ್ ನಂಬರ್ಸ್ ಏನ್ ಬರುತ್ತೆ ಅಲ್ವಾ, ಆ ಹೋಲ್ ನಂಬರ್ಸ್ ನ ನಾವಿಲ್ಲಿ ಸ್ಟೋರ್ ಮಾಡ್ತಾ ಬರ್ತೀವಿ. ಈ ನಂಬರ್ಸ್ ನ ನಾವು ಸ್ಟೋರ್ ಮಾಡುವಾಗ ವಿ ಹ್ಯಾವ್ ಅಗೈನ್ ತ್ರೀ ವೇರಿಯೇಷನ್ಸ್ ಇಂಟೀಜರ್ ಕಾನ್ಸ್ಟೆಂಟ್ ಅಲ್ಲಿ. ಏನಂತ ಹೇಳ್ತಿದೀವಿ? ಡೆಸಿಮಲ್ ಕಾನ್ಸ್ಟೆಂಟ್, ಆಕ್ಟಲ್ ಕಾನ್ಸ್ಟೆಂಟ್ ಮತ್ತೆ ಹೆಕ್ಸಾಡೆಸಿಮಲ್ ಕಾನ್ಸ್ಟೆಂಟ್ ಅಂತ ಹೇಳ್ತಿದೀವಿ. ಡೆಸಿಮಲ್ ಕಾನ್ಸ್ಟೆಂಟ್ ಅಂದ್ರೆ ನನ್ನ ನಂಬರ್ಸ್ ವೇರಿಯೇಷನ್ 0 to 9 ಇರುತ್ತೆ. ಅಂದ್ರೆ ದೇ ಕ್ಯಾನ್ ಬಿ ದ ಕಾಂಬಿನೇಷನ್ ಆಫ್ zeros and 9. 0 to 9. ಫಾರ್ ಎಕ್ಸಾಂಪಲ್ 10, 1, 19 ಆರ್ 18. ಈ ತರ ನಂಬರ್ಸ್ ನ ನಾನು ಡೆಸಿಮಲ್ ಕಾನ್ಸ್ಟೆಂಟ್ ಅಲ್ಲಿ ಸ್ಟೋರ್ ಮಾಡ್ತಿರ್ತೀನಿ. ಲೈಕ್ ದಿಸ್, a equals to 20. This is a decimal constant or an integer constant. Similarly, a equals to 1. This is also a decimal constant or integer constant. ಅದೇ ಆಕ್ಟಲ್ ಕಾನ್ಸ್ಟೆಂಟ್ ಬರ್ತಿದೆ ಅಂದ್ರೆ ನನ್ನ ವೇರಿಯೇಷನ್ ಏನಾಗುತ್ತೆ, 0 to 7 ಬರುತ್ತೆ. 0 ಇಂದ 7 ವರೆಗೂ ಸ್ಟೋರ್ ಮಾಡ್ತಿರ್ತೀವಿ. ಅಂಡ್ ದ ರೂಲ್ ಈಸ್ ಇಟ್ ಶುಡ್ ಬಿಗಿನ್ ವಿತ್ 0 ನಂಬರ್. ಫಾರ್ ಎಕ್ಸಾಂಪಲ್ ಈಗ 02, a equals to 02, a equals to 03 ಈ ತರಾನೇ ಸ್ಟೋರ್ ಆಗ್ಬೇಕು. ಸಿಮಿಲರ್ಲಿ ವಿ ಹ್ಯಾವ್ a equals to 047. ಸಿಮಿಲರ್ಲಿ b equals to 010 ಈ ತರ ಸ್ಟೋರ್ ಮಾಡ್ಬೇಕು. ಇಲ್ಲಿ ನಾನು ಡೆಸಿಮಲ್ ಕಾನ್ಸ್ಟೆಂಟ್ ಅಲ್ಲಿ 01 ಅಂತ ಬರೆಯಂಗಿಲ್ಲ, 08 ಅಂತ ಬರೆಯಂಗಿಲ್ಲ. ಆಗ ಏನಾಗುತ್ತೆ, ಡೆಸಿಮಲ್ ಕಾನ್ಸ್ಟೆಂಟ್ ಆಗಲ್ಲ, ದಿಸ್ ವಿಲ್ ಬಿಕಮ್ ದ ಆಕ್ಟಲ್ ಕಾನ್ಸ್ಟೆಂಟ್. ಡೆಸಿಮಲ್ ಕಾನ್ಸ್ಟೆಂಟ್ ಅಲ್ಲಿ ರೂಲ್ ಏನು ಅಂದ್ರೆ ನೀವು 0 ನ ಫಸ್ಟ್ ಬರೆಯಂಗಿಲ್ಲ. ಯು ಕ್ಯಾನ್ ಟೇಕ್ ದ 0 ಆಫ್ಟರ್ ದ ನಂಬರ್, ಅವಾಗ ಏನು ತಪ್ಪಿಲ್ಲ. ಆದ್ರೆ ಬಿಫೋರ್ ದ ನಂಬರ್ ಬರೀತಿದ್ದೀರಾ ಅಂದ್ರೆ 0 ಬಿಫೋರ್ ದ ನಂಬರ್ ಬರ್ತಿದೆ ಅಂದ್ರೆ ಅವಾಗ ಅದು ನಿಮ್ಮ ಆಕ್ಟಲ್ ಕಾನ್ಸ್ಟೆಂಟ್ ಆಗುತ್ತೆ. ಕೀಪ್ ದಟ್ ಇನ್ ಮೈಂಡ್. ಅಂಡ್ ನೆಕ್ಸ್ಟ್ ದ ಲಾಸ್ಟ್ ಒನ್ ಇಸ್ ಹೆಕ್ಸಾಡೆಸಿಮಲ್ ಕಾನ್ಸ್ಟೆಂಟ್. ಹೆಕ್ಸಾಡೆಸಿಮಲ್ ಕಾನ್ಸ್ಟೆಂಟ್ ಅಲ್ಲಿ ನಿಮ್ಮ ನಂಬರ್ಸ್ ದೇ ವಿಲ್ ಬಿ ವೇರಿಂಗ್ ಫ್ರಮ್ 0 to 15. 0 to 15 ಇರುತ್ತೆ. ಅಂಡ್ ಇನ್ನೊಂದು ರೂಲ್ ಏನು, 0 ಇಂದ 9 ವರೆಗೂ ನಂಬರ್ಸ್ ಯೂಸ್ ಮಾಡ್ತೀರಾ. ನೆಕ್ಸ್ಟ್ 10 ನ ಎ ಅಂತ ಬರೀತೀರಾ, 11 ವಿಲ್ ಬಿ ಬಿ, ಅಂಡ್ ಸಿಮಿಲರ್ಲಿ 12 ನ ಸಿ, 13 is ಡಿ, 14 is ಇ, ಲಾಸ್ಟ್ ಒನ್ 15 is ಎಫ್. ಈ ತರ ರೆಪ್ರೆಸೆಂಟ್ ಮಾಡ್ತೀರಾ. 10 ಇಂದ 15 ವರೆಗೂ ಆಲ್ಫಾಬೆಟ್ಸ್ ಯೂಸ್ ಮಾಡ್ತೀವಿ ಹೆಕ್ಸಾಡೆಸಿಮಲ್ ಕಾನ್ಸ್ಟೆಂಟ್ಸ್ ಅಲ್ಲಿ. 0 to 9 ಆಸ್ ಯೂಶುವಲ್ ನಂಬರ್ಸ್ ಇರುತ್ತೆ. ಇದಕ್ಕೆ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಹೆಕ್ಸಾಡೆಸಿಮಲ್ ಕಾನ್ಸ್ಟೆಂಟ್ ಗೆ OX15 ಇದೊಂದು ಎಕ್ಸಾಂಪಲ್. ಇಲ್ಲಿ ಏನು ಅಂದ್ರೆ ದಿಸ್ ಶುಡ್ ಬಿ ಮ್ಯಾಂಡೇಟರಿ.
ಫಾರ್ ಎಕ್ಸಾಂಪಲ್ ಇಲ್ಲಿ 01 ಬರದ್ವಿ, ಆಕ್ಟಲ್ ಅಲ್ಲಿ ಬರದ್ವಿ ಅಲ್ವಾ, 0108 ಈ ತರ ಬರದ್ ತರಾನೇ ಹೆಕ್ಸಾಡೆಸಿಮಲ್ ಕಾನ್ಸ್ಟೆಂಟ್ ಅಲ್ಲಿ 0x ನ ನೀವು ಮ್ಯಾಂಡೇಟರಿ ಆಗಿ ಫಸ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಬೇಕು. 0x58 ಅಂಡ್ ಸಿಮಿಲರ್ಲಿ 0x1 ಈ ತರ ಬರೆದಾಗ ನಿಮ್ದು ಏನಾಗುತ್ತೆ, ಅದು ಹೆಕ್ಸಾಡೆಸಿಮಲ್ ಕಾನ್ಸ್ಟೆಂಟ್ ಆಗುತ್ತೆ. ಹೋಪ್ ದ ಕಾನ್ಸೆಪ್ಟ್ ಇಸ್ ಕ್ಲಿಯರ್. ಡೆಸಿಮಲ್ ಕಾನ್ಸ್ಟೆಂಟ್ ಅಂದ್ರೆ 0 to 9 ವೇರಿಯೇಷನ್ಸ್ ಅಲ್ಲಿ ಬರ್ತಾ ಹೋಗುತ್ತೆ. ಎಕ್ಸಾಂಪಲ್ 10, 15, 18 ಈ ತರ ನಂಬರ್ಸ್. ಆಕ್ಟಲ್ ಕಾನ್ಸ್ಟೆಂಟ್ ಅಂದ್ರೆ ನಿಮ್ಮ ಕಾಂಬಿನೇಷನ್ ಆಫ್ ನಂಬರ್, ಅದು ಬಿಟ್ವೀನ್ 0 to 7 ಇರುತ್ತೆ. ಅಲಾಂಗ್ ವಿತ್ ದಟ್ ನೀವು ಯಾವಾಗೇನೆ ಆಕ್ಟಲ್ ಕಾನ್ಸ್ಟೆಂಟ್ ಬರೀತಿದ್ದೀರಾ ಅಂದ್ರೂ ಇನಿಷಿಯಲಿ ಸ್ಟಾರ್ಟಿಂಗ್ ಯು ನೀಡ್ ಟು ಇನ್ಕ್ಲೂಡ್ 03. ನಿಮಗೆ ಈಗ 08 ಅಂತ ಬರೆದ್ರೆ ಆಕ್ಟಲ್ ಕಾನ್ಸ್ಟೆಂಟ್ ಆಗಲ್ಲ. ಯಾಕೆ? ವೇರಿಯೇಷನ್ ಇಲ್ಲ, ನಿಮ್ಗೆ ಕಾಂಬಿನೇಷನ್ ಸಿಕ್ಕಲ್ಲ. 0 to 7 ಲಾಸ್ಟ್ ಇದೆ, 8 ಇಲ್ಲ ನಿಮಗೆ ಆಕ್ಟಲ್ ಅಲ್ಲಿ. ಅದೇ ತರ ಹೆಕ್ಸಾಡೆಸಿಮಲ್ ಅಲ್ಲಿ ನೀವು 0x15 ಬರೀಬಹುದು, ಬಟ್ 0x8 ಯೂಶಲಿ 15 ಬರೆಯೋದು. ದಿಸ್ ಇಸ್ ಆಲ್ಸೋ ಓಕೆ. ಅಂಡ್ 0x2 ಈ ತರ ಬರೀತಾ ಹೋಗ್ತೀರಾ. 0xa ಇಸ್ ಯರ್ ಆಕ್ಟಲ್ ನಂಬರ್ ಏನ್ ಬರುತ್ತೆ, 0xa ಅಂದ್ರೆ ಇಟ್ ಇಸ್ 10. ಆ ತರ ಬರ್ತಾ ಹೋಗುತ್ತೆ. ಸೊ ಬೇಸ್ಡ್ ಆನ್ ದ ವ್ಯಾಲ್ಯೂಸ್ ಯು ಆರ್ ಸ್ಟೋರಿಂಗ್, ಆ ಕಾನ್ಸ್ಟೆಂಟ್ ವೇರಿ ಆಗುತ್ತೆ. ನೆಕ್ಸ್ಟ್ ಇಸ್ ರಿಯಲ್ ಕಾನ್ಸ್ಟೆಂಟ್ಸ್. ರಿಯಲ್ ಕಾನ್ಸ್ಟೆಂಟ್ಸ್ ಅಲ್ಲಿ ಏನಾಗುತ್ತೆ, ಇಲ್ಲಿ ನಾವು ಡೆಸಿಮಲ್ ಪಾಯಿಂಟ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ 2.4 ಈ ತರ ನಂಬರ್ಸ್ ನ ನಾವು ಸ್ಟೋರ್ ಮಾಡ್ತಿದೀವಿ ಅಂದ್ರೆ ನಾವು ಅದನ್ನ ರಿಯಲ್ ಕಾನ್ಸ್ಟೆಂಟ್ಸ್ ಅಂತ ಹೇಳ್ತೀವಿ. ಸೊ ಇಟ್ ಇಸ್ ಡಿಫೈನ್ಡ್ ಆಸ್ ನಂಬರ್ಸ್ ವಿತ್ ಡೆಸಿಮಲ್ ಪಾಯಿಂಟ್ಸ್ ದಟ್ ಆರ್ ಬೀಂಗ್ ಸ್ಟೋರ್ಡ್ ಆಸ್ ಕಾನ್ಸ್ಟೆಂಟ್ಸ್. ತಿರ್ಗಾ ನಮ್ಗಿಲ್ಲಿ 2 ತರದ ರೆಪ್ರೆಸೆಂಟೇಷನ್ ಬರುತ್ತೆ. ಒಂದು ಫ್ರಾಕ್ಷನಲ್ ಫಾರ್ಮ್ ಬರುತ್ತೆ ಅಂಡ್ ಅನದರ್ ಒನ್ ಇಸ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್. ಫ್ರಾಕ್ಷನಲ್ ಫಾರ್ಮ್ ಅಲ್ಲಿ ನೀವು ಈ ಫಾರ್ಮೆಟ್ ಫಾಲೋ ಮಾಡ್ತೀರಾ. ಅಂದ್ರೆ ಇನ್ ಕೇಸ್ ಇಟ್ ಹ್ಯಾಸ್ ಅ ಸೈನ್, ಫಾರ್ ಎಕ್ಸಾಂಪಲ್ ಈಗ -2.5 ಇದೆ. ಸೊ ಮೈನಸ್ ಇಸ್ ದ ಸೈನ್. ಇಂಟೀಜರ್ ಪಾರ್ಟ್ಗೆ ಏನ್ ಬಂತು, 2 ಬಂತು. ನೆಕ್ಸ್ಟ್ ಡೆಸಿಮಲ್ ಪಾಯಿಂಟ್ ಇದೆ. ಲಾಸ್ಟ್ ಒನ್ ಇಸ್ ದ ಫ್ರಾಕ್ಷನಲ್ ಪಾರ್ಟ್, ದಟ್ ಇಸ್ 0.5 ಏನಿದೆ, 5 ಏನಿದೆ ಅದು ನಿಮ್ಮ ಫ್ರಾಕ್ಷನಲ್ ಪಾರ್ಟ್. ಇವಾಗ ಇಲ್ಲಿ 0.3 ತಗೊಂಡ್ರೆ ನಿಮ್ ಸೈನ್ ಏನಾಗಿರುತ್ತೆ, ಪ್ಲಸ್. ಅಂಡ್ ಇಂಟಿಜರ್ ಪಾರ್ಟ್ ಗೆ 0 ಬರುತ್ತೆ, ಡೆಸಿಮಲ್ ಪಾಯಿಂಟ್ ಅಂಡ್ ದ ಫ್ರಾಕ್ಷನಲ್ ಪಾರ್ಟ್ 3 ಈ ತರ ಬರ್ತಾ ಹೋಗುತ್ತೆ. ಈ ತರ ನಂಬರ್ಸ್ ನ ನಾವು ಏನ್ ಹೇಳ್ತೀವಿ, ರಿಯಲ್ ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ. ಈ ರಿಯಲ್ ಕಾನ್ಸ್ಟೆಂಟ್ಸ್ ನ ಸಮ್ಟೈಮ್ಸ್ ವಿ ಆಲ್ಸೋ ಸೇ ಆಸ್ ಫ್ಲೋಟಿಂಗ್ ಪಾಯಿಂಟ್ ಕಾನ್ಸ್ಟೆಂಟ್ಸ್. ರಿಯಲ್ ಕಾನ್ಸ್ಟೆಂಟ್ ನ ನಾವು ಫ್ಲೋಟಿಂಗ್ ಪಾಯಿಂಟ್ ಕಾನ್ಸ್ಟೆಂಟ್ ಅಂತಾನೂ ಹೇಳ್ಬೋದು. ನೆಕ್ಸ್ಟ್ ಒನ್ ಇಸ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ರೆಪ್ರೆಸೆಂಟೇಷನ್. ಇಲ್ಲಿ ಏನ್ ಮಾಡ್ತೀವಿ, ಮ್ಯಾಂಟಿಸ ಇರುತ್ತೆ ಅಂಡ್ ದ ಮಲ್ಟಿಪ್ಲಿಕೇಶನ್ ಅಲಾಂಗ್ ವಿತ್ ದಟ್ ದ ಎಕ್ಸ್ಪೋನೆನ್ಷಿಯಲ್ ವ್ಯಾಲ್ಯೂ. ಈ ಮ್ಯಾಂಟಿಸದಲ್ಲಿ ನಾವು ಸ್ಟೋರ್ ಮಾಡೋದು ಏನಿರುತ್ತೆ, ಇಂಟಿಜರ್ ವ್ಯಾಲ್ಯೂನಾದ್ರೂ ಸ್ಟೋರ್ ಮಾಡ್ಬೋದು ಅಥವಾ ಡೆಸಿಮಲ್ ಪಾಯಿಂಟ್ ನಂಬರ್ ಆದ್ರೂ ಸ್ಟೋರ್ ಮಾಡ್ಬೋದು. ಇಲ್ಲಿ ಎಕ್ಸ್ಪೋನೆಂಟ್ ಅಲ್ಲಿ ಸೈನ್ಡ್ ನಂಬರ್ ಆದ್ರೂ ಸ್ಟೋರ್ ಮಾಡ್ಬೋದು ಆರ್ ದ ಅನ್ಸೈನ್ಡ್ ನಂಬರ್. ಸೈನ್ಡ್ ನಂಬರ್ ಅಂದ್ರೆ ಐದರ್ ಇಟ್ ಕ್ಯಾನ್ ಬಿ ಪ್ಲಸ್ ಆರ್ ಮೈನಸ್. ಅನ್ಸೈನ್ಡ್ ಅಂದ್ರೆ ಯಾವಾಗ್ಲೂ ಪಾಸಿಟಿವ್ ಇಂಟೀಜರ್ಸ್ ಸ್ಟೋರ್ ಆಗ್ತಾ ಬರುತ್ತೆ. ಈಗ ಇದಕ್ಕೆ ಎಕ್ಸಾಂಪಲ್ ಬರೆಯೋದಾದ್ರೆ 2.34 ಇಂಟು 10^2 ಅಂತ ಬರೀತೀನಿ. ಸೊ ಇಲ್ಲಿ ಏನಾಯ್ತು, ನನ್ನ ಮ್ಯಾಂಟಿಸ ಪಾರ್ಟ್ ಅಲ್ಲಿ ಏನಿದೆ, ಡೆಸಿಮಲ್ ಪಾಯಿಂಟ್ ನಂಬರ್ ಇದೆ. ದಿಸ್ ಈಸ್ ಮೈ ಇ ಅಂಡ್ ದಿಸ್ ಈಸ್ ದ ಎಕ್ಸ್ಪೋನೆನ್ಷಿಯಲ್ ಪಾರ್ಟ್. ಇಲ್ಲಿ ಏನಾಗಿದೆ, ಇಲ್ಲಿ ನಾನು 2 ಏನ್ ಬರ್ದಿದ್ದೀನಿ, ಇದು ನನ್ನ ಅನ್ಸೈನ್ಡ್ ಇಂಟೀಜರ್. ಸಿಮಿಲರ್ಲಿ ನಾವು ಇದನ್ನ 2.34 ಇಂಟು e⁻2 ಅಂತಾದ್ರೂ ಬರೀಬಹುದು. ದಿಸ್ ಇಸ್ ಆಲ್ಸೋ ಸೇಮ್. ನೆಗೆಟಿವ್ ನಂಬರ್ ಬರೆಯೋದಾದ್ರೆ 2.34 ಇಂಟು 10⁻⁻2 ಕೂಡ ಬರೀಬಹುದು. ಇದು ಮ್ಯಾಂಟಿಸ, ದಿಸ್ ಈಸ್ ನಾಟ್ ನೆಗೆಟಿವ್. ಸೊ ಇದಿಷ್ಟು ನಮ್ಮ ನ್ಯೂಮರಿಕ್ ಕಾನ್ಸ್ಟೆಂಟ್ಸ್ ಆಗಿತ್ತು. ನೆಕ್ಸ್ಟ್ ಒನ್ ಇಸ್ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ಸ್. ಇಲ್ಲೂ ಕೂಡ ನಮಗೆ 2 ವೇರಿಯೇಷನ್ಸ್ ಬರುತ್ತೆ. ಕ್ಯಾರೆಕ್ಟರ್ಸ್ ಇನ್ ದ ಸೆನ್ಸ್ ಆಲ್ಫಾಬೆಟ್ಸ್. ನಾವಿಲ್ಲಿ ಆಲ್ಫಾಬೆಟ್ಸ್ ಅನ್ನೋದಕ್ಕಿಂತ ವಿ ಆರ್ ಸ್ಟೋರಿಂಗ್ ದ ವ್ಯಾಲ್ಯೂಸ್ ಇನ್ ಕೋಡ್ಸ್. ಈ ತರ ಸಿಂಗಲ್ ಕೋಡ್ಸ್ ಅಥವಾ ಡಬಲ್ ಕೋಡ್ಸ್ ಅಲ್ಲಿ ಸ್ಟೋರ್ ಮಾಡ್ತಿರ್ತೀವಿ. ಬೇಸ್ಡ್ ಆನ್ ದಿಸ್ ಕೊಟೇಶನ್ಸ್ ವಿ ಹ್ಯಾವ್ 2 ಡಿಫರೆಂಟ್ ಟೈಪ್ಸ್, ಸಿಂಗಲ್ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅಂಡ್ ಸ್ಟ್ರಿಂಗ್ ಕಾನ್ಸ್ಟೆಂಟ್. ಸಿಂಗಲ್ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅಂದ್ರೆ ದ ಕ್ಯಾರೆಕ್ಟರ್ಸ್ ಆರ್ ಎನ್ಕ್ಲೋಸ್ಡ್ ವಿತ್ ಇನ್ ಸಿಂಗಲ್ ಕೋಟ್. ಸಿಂಗಲ್ ಕೋಟ್ ಅಲ್ಲಿ ನಾವು ಕ್ಯಾರೆಕ್ಟರ್ಸ್ ನ ಎನ್ಕ್ಲೋಸ್ ಮಾಡಿರ್ತೀವಿ. ಎಕ್ಸಾಂಪಲ್ ಎ. ಮತ್ತೆ ಸಿಂಗಲ್ ಕ್ಯಾರೆಕ್ಟರ್ ಇರುತ್ತೆ, ನಾಟ್ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್. ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ ಬಂತು ಅಂದ್ರೆ ಅದು ಸ್ಟ್ರಿಂಗ್ ಆಗ್ಬಿಡುತ್ತೆ. ಸಿಂಗಲ್ ಕ್ಯಾರೆಕ್ಟರ್ ಎನ್ಕ್ಲೋಸ್ಡ್ ವಿತ್ ಇನ್ ಸಿಂಗಲ್ ಕೋಟ್ಸ್. ಇವಾಗ ನಾನು ಈ ತರ ಬರೆದ್ರೆ ದಿಸ್ ಇಸ್ ನಾಟ್ ಅ ವಾಟ್ ಸಿಂಗಲ್ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅಥವಾ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಇದಾಗಲ್ಲ. ಇದೇನಾಗುತ್ತೆ, ಅವಾಗ ನನ್ನ ಸ್ಟ್ರಿಂಗ್ ಕಾನ್ಸ್ಟೆಂಟ್ ಮೂವ್ ಆಗ್ಬಿಡುತ್ತೆ. ಸಿಮಿಲರ್ಲಿ ನಾನು ಸಿಂಗಲ್ ಕೋಟ್ಸ್ ಒಳಗಡೆ 2 ಎ ಬರ್ದಿದ್ದೀನಿ ಅಂದ್ರೆ ಇದು ತಪ್ಪು.
ಯಾಕೆಂದ್ರೆ ಸಿಂಗಲ್ ಕ್ಯಾರೆಕ್ಟರ್ ಇದ್ರೆ ಮಾತ್ರ ನಾವ್ ಅದನ್ನ ಸಿಂಗಲ್ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅಂತ ಹೇಳೋದು. ಈ ಸಿಂಗಲ್ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಅಲ್ಲಿ ನಮ್ಗೆ ಇನ್ನೊಂದ್ ಕ್ಯಾಟಗರಿ ಬರುತ್ತೆ. ವಿ ಕಾಲ್ ದಟ್ ಆಸ್ ಬ್ಯಾಕ್ ಸ್ಲಾಶ್ ಕಾನ್ಸ್ಟೆಂಟ್ಸ್ ಅಂತ ಕರಿತೀವಿ. ಈ ಬ್ಯಾಕ್ ಸ್ಲಾಶ್ ಕಾನ್ಸ್ಟೆಂಟ್ಸ್ ಏನ್ ಬರುತ್ತೆ ನಾವ್ ಅದನ್ನ ಎಸ್ಕೇಪ್ ಸೀಕ್ವೆನ್ಸ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಬ್ಯಾಕ್ ಸ್ಲಾಶ್ ಟಿ ಅಂತ ಬರಿತಿದೀವಿ ಅಂದ್ರೆ ಇದನ್ನ ನಮ್ಮ ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ತಿದೀವಿ ಅಂದ್ರೆ ದಿಸ್ ವಿಲ್ ಗಿವ್ ಅ ಟ್ಯಾಬ್ ಸ್ಪೇಸ್. ಅದೇ ತರ ಸ್ಲಾಶ್ ಎನ್ ಕೊಡ್ತಿದೀವಿ ಅಂದ್ರೆ ನೆಕ್ಸ್ಟ್ ನ್ಯೂ ಲೈನ್ ಆಟೋಮೆಟಿಕಲಿ ತಗೊಳುತ್ತೆ ನಮ್ ಪ್ರೋಗ್ರಾಮ್ ಅಲ್ಲಿ. ಸೊ ಇದೇ ತರ ನಿಮ್ಗೆ ಇನ್ನು ತುಂಬಾ ಬ್ಯಾಕ್ ಸ್ಲಾಶ್ ಕ್ಯಾರೆಕ್ಟರ್ಸ್ ಸಾರಿ ಕಾನ್ಸ್ಟೆಂಟ್ಸ್ ಬರ್ತಾ ಹೋಗುತ್ತೆ ಆರ್ ಎಸ್ಕೇಪ್ ಸೀಕ್ವೆನ್ಸ್ ಕ್ಯಾರೆಕ್ಟರ್ಸ್ ಬರುತ್ತೆ. ದೀಸ್ ಟು ಆರ್ ದ ಟು ಎಕ್ಸಾಂಪಲ್ಸ್. ನಿಮ್ಮ ಏನು ಎಸ್ಕೇಪ್ ಸೀಕ್ವೆನ್ಸ್ ಕ್ಯಾರೆಕ್ಟರ್ಗೆ ಎಲ್ಲೆಲ್ಲಿ ಈ ತರ ಸ್ಲಾಶ್ ಟಿ ಸ್ಲಾಶ್ ಎನ್ ಈ ತರ ಬರಿತೀವಿ ಅದನ್ನ ನಾವು ಬ್ಯಾಕ್ ಸ್ಲಾಶ್ ಕಾನ್ಸ್ಟೆಂಟ್ಸ್ ಅಂತ ಯೂಸ್ ಮಾಡ್ತೀವಿ. ಅಂಡ್ ಇಲ್ಲಿ ನಮ್ಮ ಕ್ಯಾರೆಕ್ಟರ್ಸ್ ನಾವೇನ್ ಕೋಡ್ಸ್ ಒಳಗಡೆ ಬರಿತಿದೀವಿ ಇದು ಸ್ಟೋರ್ ಆಗುವಾಗ ಏನಾಗಿರುತ್ತೆ, ದೀಸ್ ಆರ್ ಸ್ಟೋರ್ಡ್ ಆಸ್ ಆಸ್ಕಿ ವ್ಯಾಲ್ಯೂಸ್. ಆಸ್ಕಿ ವ್ಯಾಲ್ಯೂಸ್ ಅಲ್ಲಿ ಸ್ಟೋರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಸಿಂಗಲ್ ಕೋಟ್ ಎ ಇದೆ ಅಂದ್ರೆ ದಿಸ್ ಇಸ್ ಸ್ಟೋರ್ಡ್ ಆಸ್ 97. ಸಿಮಿಲರ್ಲಿ ಕ್ಯಾಪಿಟಲ್ ಎ ಸಿಂಗಲ್ ಕೋಟ್ಸ್ ಒಳಗಡೆ ಇದೆ ಅಂದ್ರೆ ದಿಸ್ ಇಸ್ ಸ್ಟೋರ್ಡ್ ಆಸ್ 65. ಈ ಆಸ್ಕಿ ವ್ಯಾಲ್ಯೂಸ್ ಅಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ಗುನು ಒಂದೊಂದು ವ್ಯಾಲ್ಯೂಸ್ ಅಂತ ಸ್ಟ್ಯಾಂಡರ್ಡೈಸ್ ಮಾಡಿ ಸ್ಟೋರ್ ಮಾಡಿರ್ತಾರೆ. ಸೊ ಬೇಸ್ಡ್ ಆನ್ ದಟ್ ದ ವ್ಯಾಲ್ಯೂ ವಿಲ್ ಬಿ ಸ್ಟೋರ್ಡ್ ಫಾರ್ ಅ ಪರ್ಟಿಕ್ಯುಲರ್ ಕಾನ್ಸ್ಟೆಂಟ್. ಈಗ ನಾನು ಇದಕ್ ತಗೊಳ್ಳೋದಾದ್ರೆ ಎ ಈಕ್ವಲ್ಸ್ ಟು ಈ ತರ ಸ್ಟೋರ್ ಮಾಡ್ತಿದ್ದೀನಿ ಅಂದ್ರೆ ಈ ವೇರಿಯಬಲ್ ಎ ಅಲ್ಲಿ ಏನಾಗಿರುತ್ತೆ, ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ ಆಸ್ಕಿ ವ್ಯಾಲ್ಯೂ ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಸ್ಟ್ರಿಂಗ್ ಕಾನ್ಸ್ಟೆಂಟ್ಸ್. ಸ್ಟ್ರಿಂಗ್ ಕಾನ್ಸ್ಟೆಂಟ್ ಅಲ್ಲಿ ಏನಾಗಿರುತ್ತೆ, ಇಟ್ ಕನ್ಸಿಸ್ಟ್ ಆಫ್ ಸೀಕ್ವೆನ್ಸ್ ಆಫ್ ಝೀರೋಸ್ ಆರ್ ಮೋರ್ ಕ್ಯಾರೆಕ್ಟರ್ಸ್. ಅಂದ್ರೆ ಐದರ್ ವಿ ಕ್ಯಾನ್ ಹ್ಯಾವ್ ಸಿಂಗಲ್ ಇ ಆರ್ ಅ ಎಂಪ್ಟಿ ಸ್ಪೇಸ್ ಆರ್ ವಿ ಕ್ಯಾನ್ ಹ್ಯಾವ್ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್. ಇದಿಷ್ಟು ವ್ಯಾಲಿಡ್ ಇರುತ್ತೆ. ಸೊ ದಿಸ್ ಈಸ್ ಅವರ್ ಸ್ಟ್ರಿಂಗ್ ಕಾನ್ಸ್ಟೆಂಟ್. ಮತ್ತೆ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ವೈಲ್ ರೀಡಿಂಗ್, ಫಾರ್ ಎಕ್ಸಾಂಪಲ್ ಈಗ ನಂದು ಹೆಲೋ ಅಂತ ಹೇಳ್ಬಿಟ್ಟು ಸ್ಟ್ರಿಂಗ್ ಕಾನ್ಸ್ಟೆಂಟ್ ಇದೆ. ಸೊ ಇದನ್ನ ಸ್ಟೋರ್ ಮಾಡುವಾಗ ಏನ್ ಮಾಡಿರುತ್ತೆ, ದಿಸ್ ಪರ್ಟಿಕ್ಯುಲರ್ ಹೆಚ್ ಏನಿದೆ ಇದ್ರದ್ದು ಫಸ್ಟ್ ಅಡ್ರೆಸ್ ಸ್ಟೋರ್ ಆಗಿರುತ್ತೆ. ಅಲಾಂಗ್ ವಿತ್ ದಟ್ ಅಟ್ ದ ಎಂಡ್ ಒಂದು ಕ್ಯಾರೆಕ್ಟರ್ ನ ಎಸ್ಕೇಪ್ ನಲ್ ಕ್ಯಾರೆಕ್ಟರ್ ನ ಇನ್ಕ್ಲೂಡ್ ಮಾಡ್ಕೊಳ್ಳುತ್ತೆ. ಈ ಸ್ಲಾಶ್ ಝೀರೋ ಸ್ಲಾಶ್ ಓ ಏನಿದೆ ಇದನ್ನ ನಾವು ನಲ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ. ಇದನ್ನ ಏನ್ ಮಾಡುತ್ತೆ, ಕಂಪೈಲರ್ ವಿಲ್ ಆಡ್ ದಟ್ ಟು ಮಾರ್ಕ್ ದ ಎಂಡ್ ಆಫ್ ಸ್ಟ್ರಿಂಗ್. ಇದು ಬಿಗಿನಿಂಗ್ ಆಫ್ ದ ಸ್ಟ್ರಿಂಗ್ ಗೊತ್ತಾಗುತ್ತೆ. ಕ್ಯಾಪಿಟಲ್ ಫಸ್ಟ್ ಲೆಟರ್ ನ ಅಡ್ರೆಸ್ ಇಟ್ಕೊಂಡು ಅದು ಏನ್ ಮಾಡುತ್ತೆ, ಬಿಗಿನಿಂಗ್ ಆಫ್ ದ ಸ್ಟ್ರಿಂಗ್ ತಗೊಳುತ್ತೆ. ಅದೇ ತರ ಈ ಸ್ಲಾಶ್ ಝೀರೋ ಏನಿದೆ ಇದನ್ನ ಇಟ್ಕೊಂಡು ಅದು ಏನ್ ಮಾಡುತ್ತೆ, ಎಂಡ್ ಆಫ್ ದ ಸ್ಟ್ರಿಂಗ್ ನ ಐಡೆಂಟಿಫೈ ಮಾಡುತ್ತೆ. ಸೊ ದಿಸ್ ಕಂಪ್ಲೀಟ್ಸ್ ದ ಟೈಪ್ಸ್ ಆಫ್ ಕಾನ್ಸ್ಟೆಂಟ್ಸ್. ಇವಾಗ ಕ್ಯಾರೆಕ್ಟರ್ ನ ನಾವ್ ಯಾವ ರೀತಿ ಡಿಕ್ಲೇರ್ ಮಾಡ್ಕೋಬಹುದು ಅಂತ ಅಂದ್ರೆ ನ್ಯೂಮರಿಕ್ ಕಾನ್ಸ್ಟೆಂಟ್ ಗೊತ್ತು ನಮ್ಗೆ, ಸ್ಟ್ರಿಂಗ್ ಕಾನ್ಸ್ಟೆಂಟ್ಸ್ ಗೊತ್ತು, ಇದೆಲ್ಲ ನೋಡ್ಕೊಂಡ್ವಿ. ಈಗ ಈ ಕಾನ್ಸ್ಟೆಂಟ್ ನ ನನ್ನ ಪ್ರೋಗ್ರಾಮ್ ಅಲ್ಲಿ ನಾನು ಯಾವ ತರ ಡಿಕ್ಲೇರ್ ಮಾಡ್ತೀನಿ ಅಂತ, ಯಾವ ರೀತಿ ಮಾಡ್ತೀವಿ, ಯೂಸಿಂಗ್ ಕಾನ್ಸ್ಟ್. ಈ ಕಾನ್ಸ್ಟ್ ಕೀವರ್ಡ್ ಏನಿದೆ ಇದನ್ನ ಯೂಸ್ ಮಾಡಿ ನಮ್ ಪ್ರೋಗ್ರಾಮ್ ಅಲ್ಲಿ ನಾವು ಕಾನ್ಸ್ಟೆಂಟ್ಸ್ ನ ಯೂಸ್ ಮಾಡ್ತೀವಿ. ಯಾವ ರೀತಿ, ಫಾರ್ ಎಕ್ಸಾಂಪಲ್ ಇವಾಗ ಈ ರೀತಿ ಒಂದು ಪ್ರೋಗ್ರಾಮ್ ಬರ್ದಿದ್ದೀನಿ. ಸೊ ಇಲ್ಲೇನಾಗಿದೆ, ನಾನು ಒಂದು ವ್ಯಾಲ್ಯೂ ಬಿ ತಗೊಂಡಿದ್ದೀನಿ. ಇದನ್ನ ಏನಂತ ಹೇಳ್ತಿದ್ದೀನಿ, ಕಾನ್ಸ್ಟೆಂಟ್ ಅಂತ ಹೇಳ್ತಿದ್ದೀನಿ. ಕಾನ್ಸ್ಟ್ ಇಂಟ್ ಎ ಅಂತ ಬರ್ದೆ. ಈಗ ಇಂಟ್ ಎ ಏನಕ್ಕೆ ತಗೊಂಡೆ, ಇಲ್ಲಿ ನಾನು ಸ್ಟೋರ್ ಮಾಡ್ತಿರೋದು ಇಂಟಿಜರ್ ವ್ಯಾಲ್ಯೂ 10. ಸಿಮಿಲರ್ಲಿ ನಾನು ಈ ತರ ಬರಿಬಹುದು, ಕಾನ್ಸ್ಟ್ ಕ್ಯಾರ್ ಎ ಈಕ್ವಲ್ಸ್ ಟು ಹೆಲೋ. ಈಗ ಇದೇನಾಯ್ತು, ನನ್ನ ಸ್ಟ್ರಿಂಗ್ ಕಾನ್ಸ್ಟೆಂಟ್ ಆಯ್ತು. ಇದು ಕ್ಯಾರ್ ಇಸ್ ದ ಡೇಟಾ ಟೈಪ್. ನಾವು ಆಲ್ಫಾಬೆಟ್ಸ್ ನ ಸ್ಟೋರ್ ಮಾಡ್ತಿದೀವಿ ಅಥವಾ ಕೊಟೇಶನ್ ಯೂಸ್ ಮಾಡಿ ಕ್ಯಾರೆಕ್ಟರ್ಸ್ ನ ಸ್ಟೋರ್ ಮಾಡ್ತಿದೀವಿ ಅಂದ್ರೆ ನಾವಲ್ಲಿ ಕ್ಯಾರ್ ಅಂತ ಬರಿತೀವಿ. ಇಲ್ಲಿ ಏನ್ ಮಾಡಿದೆ, ನಾನು ಸ್ಟ್ರಿಂಗ್ ಕಾನ್ಸ್ಟೆಂಟ್ ಅಂತ ಡಿಕ್ಲೇರ್ ಮಾಡಿದೆ ಏನ. ಸೊ whenever we need to declare or whenever we need to use a constant in the program, ನಾವ್ ಏನ್ ಮಾಡ್ತೀವಿ, ಕೀವರ್ಡ್ ಕಾನ್ಸ್ಟ್ ಅಂತ ಕೊಟ್ಟು ಯೂಸ್ ಮಾಡ್ತೀವಿ. ಡೋಂಟ್ ವರಿ ಅಬೌಟ್ ಕೀವರ್ಡ್ಸ್ ಅಥವಾ ವೇರಿಯೇಬಲ್ಸ್. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನಾವು ವೇರಿಯೇಬಲ್ ಅಂದ್ರೆ ಏನು, ಕೀವರ್ಡ್ ಅಂದ್ರೆ ಏನು, ಐಡೆಂಟಿಫೈಯರ್ಸ್ ಅಂದ್ರೆ ಏನು ಅದನ್ನೆಲ್ಲ ನೋಡೋಣ ಅಂತ. ನೆಕ್ಸ್ಟ್ ಇವಾಗ ನಾವು ಹಿಂದೆ ಪ್ರೀವಿಯಸ್ಲಿ ವಿ ಡಿಸ್ಕಸ್ಡ್ ಅಬೌಟ್ ನ್ಯೂಮರಿಕ್ ಕಾನ್ಸ್ಟೆಂಟ್ಸ್ ಅಂಡ್ ದ ವಾಟ್ ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ಸ್ ನ ನೋಡಿದ್ವಿ. ಅದಲ್ದೇನೆ ನಮ್ಮ ಹತ್ರ ಲಿಟ್ರಲ್ ಕಾನ್ಸ್ಟೆಂಟ್ ಅಂತ ಇನ್ನೊಂದು ಕಾನ್ಸ್ಟೆಂಟ್ ಇದೆ. ಸೊ ಇದು ಯಾವ ರೀತಿ ಇರುತ್ತೆ ಅಂದ್ರೆ ದೀಸ್ ಆರ್ ವಾಟ್ ಕೋಡೆಡ್ ಪಾರ್ಟ್ ಆಫ್ ದ ಸ್ಟೇಟ್ಮೆಂಟ್. ಫಾರ್ ಎಕ್ಸಾಂಪಲ್ ನಾನೀಗ
ಇಲ್ಲೇ ತಗೊಳ್ಳಿ. a ಈಕ್ವಲ್ಸ್ ಟು b ಪ್ಲಸ್ 5 ಅಂತ ಬರ್ದಿದ್ದೀನಿ. ಇಲ್ಲಿ 5 ಅನ್ನೋದೇನಿದೆ ಇದು ನನ್ನ ಲಿಟ್ರಲ್ ಕಾನ್ಸ್ಟೆಂಟ್. ಏನಕ್ಕೆ? ಬಿಕಾಸ್ ಇಟ್ಸ್ ಅ ಕಾನ್ಸ್ಟೆಂಟ್ ನಂಬರ್. ನಾವ್ ಅದನ್ನ ಚೇಂಜ್ ಮಾಡಕ್ಕಾಗಲ್ಲ. ಸಿಮಿಲರ್ಲಿ b ಈಕ್ವಲ್ಸ್ ಟು b ಪ್ಲಸ್ 1 ಇದೆ. ಇಲ್ಲಿ ಏನಾಗುತ್ತೆ, b ಅಲ್ಲಿ ನಾನೇನಾದ್ರೂ ಈಗ ಇನಿಷಿಯಲಿ ಇಂಟ್ b ಈಕ್ವಲ್ಸ್ ಟು 10 ಅಂತ ಸ್ಟೋರ್ ಮಾಡಿರ್ತೀನಿ. ನೆಕ್ಸ್ಟ್ ಇನ್ ಬಿಟ್ವೀನ್ ಎಲ್ಲೋ b ಇಸ್ ಈಕ್ವಲ್ಸ್ ಟು b ಪ್ಲಸ್ 1 ಬರ್ದೆ. ಸೊ 1 ಇಸ್ ಮೈ ಲಿಟ್ರಲ್ ಕಾನ್ಸ್ಟೆಂಟ್. ನಾನು ಈಗ b ಇಲ್ಲಿ ವ್ಯಾಲ್ಯೂ ಏನಿದೆ ಅಂತ ಚೆಕ್ ಮಾಡಿದ್ರೆ 11 ಸಿಕ್ಕುತ್ತೆ. ಸೊ ದಿಸ್ ಈಸ್ ಅ ಕಾನ್ಸ್ಟೆಂಟ್. ದಿಸ್ ಈಸ್ ದ ಲಿಟ್ರಲ್ ಕಾನ್ಸ್ಟೆಂಟ್. ಅದೇ ತರ ನಮ್ಮ ಹತ್ರ ಇನ್ನೊಂದು ಕಾನ್ಸ್ಟೆಂಟ್ ಇದೆ, ದಟ್ ಈಸ್ ಡಿಫೈನ್ಡ್ ಕಾನ್ಸ್ಟೆಂಟ್ಸ್ ಅಂತ. ಈ ಡಿಫೈನ್ಡ್ ಕಾನ್ಸ್ಟೆಂಟ್ಸ್ ನ ನಾವ್ ಏನ್ ಮಾಡ್ತೀವಿ, ವಿ ವಿಲ್ ಡಿಫೈನ್ ದಮ್ ಅಟ್ ದ ಬಿಗಿನಿಂಗ್ ಆಫ್ ಪ್ರೋಗ್ರಾಮ್ ಇಟ್ ಸೆಲ್ಫ್. ಅಂದ್ರೆ ನಾವು ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್ ಬರಿತೀವಿ ಅಲ್ವಾ, ಅಲ್ಲೇ ಇದನ್ನು ಡಿಫೈನ್ ಮಾಡ್ತೀವಿ. ಎಲ್ಲಿ ಬರಿತೀವಿ? ಹ್ಯಾಶ್ ಇನ್ಕ್ಲೂಡ್ ಸ್ಟೇಟ್ಮೆಂಟ್ ಬರಿತೀವಿ. ಅದಾದ್ಮೇಲೆ ನೆಕ್ಸ್ಟ್ ಲೈನ್ ಅಲ್ಲೇನೆ ನಾವು ಇದನ್ನ ಡಿಕ್ಲೇರ್ ಮಾಡ್ಬೇಕು. ಇದಕ್ ಸಿಂಟ್ಯಾಕ್ಸ್ ಏನೋ ಹ್ಯಾಶ್ ಡಿಫೈನ್ ಅಂತ ಬರಿತೀವಿ. ನೆಕ್ಸ್ಟ್ ನಮಗೆ ಏನ್ ನೇಮ್ ಬೇಕು ಅದನ್ನ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನಾನೀಗ ಮ್ಯಾಕ್ಸ್ ಅಂತ ಬರಿತಿದ್ದೀನಿ. ಅದಾದ್ಮೇಲೆ ವಿ ವಿಲ್ ಗಿವ್ ದ ವ್ಯಾಲ್ಯೂ 50 ಅಂತ ಕೊಡ್ತಿದ್ದೀನಿ. ದಟ್ಸ್ ಇಟ್. ಇದೇನಾಯ್ತು, ಈಗ ನನ್ನ ಡಿಫೈನ್ಡ್ ಕಾನ್ಸ್ಟೆಂಟ್ ಆಯ್ತು. ನಾನು ಈಗ ಮೇನ್ ಫಂಕ್ಷನ್ ಬರೆದ್ಬಿಟ್ಟು ಇನ್ ಬಿಟ್ವೀನ್ ನಾನು ಎಲ್ಲಾದ್ರೂ ಯೂಸ್ ಮಾಡ್ಬೋದು. ಈ ವಾಯ್ಡ್ ಮೇನ್ ಬರ್ದೆ ಇಂಟ್ a ಈಕ್ವಲ್ಸ್ ಟು 10 ಕೊಟ್ಟಿದ್ದೀನಿ. ನೆಕ್ಸ್ಟ್ ಇಂಟ್ b ತಗೊಂಡೆ, b is equals to a into max ಅಂತ ಬರಿತೀನಿ. ಸೊ ಇಲ್ಲೇನಾಗುತ್ತೆ, ಈಗ b is the b ಇಲ್ಲಿ ವ್ಯಾಲ್ಯೂ ಏನ್ ಸ್ಟೋರ್ ಆಗ್ಬೇಕು ನನ್ಗೆ, a ಮಲ್ಟಿಪ್ಲೈಡ್ ಮ್ಯಾಕ್ಸ್. ಸೊ a ವ್ಯಾಲ್ಯೂ ಏನಿದೆ 10 ಇದೆ, ಇಂಟು ಮ್ಯಾಕ್ಸ್ ವ್ಯಾಲ್ಯೂ ಏನಿದೆ 50, ವಿಚ್ ಇಸ್ 500. ಸೊ ಇಲ್ಲೇನಾಗುತ್ತೆ, ಯು ನೀಡ್ ಟು ರಿಮೆಂಬರ್ ದಿಸ್ ಒನ್ ಥಿಂಗ್. ಇಲ್ಲಿ ನಾವು ಸೆಮಿಕೋಲನ್ ಕೊಡಬಾರ್ದು, ಮತ್ತೆ ವ್ಯಾಲ್ಯೂ ಅಸೈನ್ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಈಕ್ವಲ್ಸ್ ಕೊಡಬಾರ್ದು. ಇದು ತಪ್ಪಾಗುತ್ತೆ. ಈ ಸಿಂಟ್ಯಾಕ್ಸ್ ಅಬ್ಸರ್ವ್ ಮಾಡಿ. ಹ್ಯಾಶ್ ಡಿಫೈನ್ ಬರಿತೀವಿ, ಅದಾದ್ಮೇಲೆ ನೇಮ್ ಏನ್ ಬೇಕಾ ನೇಮ್ ಕೊಡ್ತೀವಿ, ಅಂಡ್ ದೆನ್ ದ ವ್ಯಾಲ್ಯೂ. ಸೆಮಿಕೋಲನ್ ಏನು ಹಾಕಂಗಿಲ್ಲ. ಸೊ ದೀಸ್ ಆರ್ ಡಿಫೈನ್ಡ್ ಕಾನ್ಸ್ಟೆಂಟ್ಸ್. ಈ ಡಿಫೈನ್ಡ್ ಕಾನ್ಸ್ಟೆಂಟ್ ಅಲ್ದೇನೆ ವಿ ಹ್ಯಾವ್ ಅನದರ್ ಒನ್ ವಿಚ್ ಇಸ್ ಕಾಲ್ಡ್ ಆಸ್ ಮೆಮೊರಿ ಕಾನ್ಸ್ಟೆಂಟ್. ಮೆಮೊರಿ ಕಾನ್ಸ್ಟೆಂಟ್ ಅಂತ ಇನ್ನೊಂದಿದೆ. ದಟ್ ಈಸ್ ನಥಿಂಗ್ ಬಟ್, ಪ್ರೀವಿಯಸ್ಲಿ ನಾವೀಗ ಕಾನ್ಸ್ಟೆಂಟ್ ಡಿಕ್ಲೇರ್ ಮಾಡೋದು ನೋಡಿದ್ವಿ ಅಲ್ವಾ, ಕಾನ್ಸ್ಟ್ ಇಂಟ್ a ಈಕ್ವಲ್ಸ್ ಟು 10 ಅಂತ ಹೇಳಿ ಡಿಕ್ಲೇರ್ ಮಾಡಿದ್ವಿ ಅಲ್ವಾ. ಇಲ್ಲಿ ವ್ಯಾಲ್ಯೂ ಇನಿಷಿಯಲೈಸ್ ಮಾಡಿ ಡಿಕ್ಲೇರ್ ಮಾಡಿದ್ವಿ. ಸೊ ದಿಸ್ ಇನಿಷಿಯಲೈಸೇಷನ್, ಈ ತರ ಇನಿಷಿಯಲೈಸ್ ಮಾಡೋದನ್ನ ನಾವು ಮೆಮೊರಿ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಸೊ ದಿಸ್ ಕಂಪ್ಲೀಟ್ಸ್ ದ ಲೆಕ್ಚರ್ ಆನ್ ಕಾನ್ಸ್ಟೆಂಟ್ಸ್. ಸೊ ಫಸ್ಟ್ ಏನ್ ಮಾಡಿದ್ವಿ, ಕಾನ್ಸ್ಟೆಂಟ್ ಅಂದ್ರೆ ಏನು ಅಂತ ನೋಡಿದ್ವಿ. ಕಾನ್ಸ್ಟೆಂಟ್ ಅಂದ್ರೆ ಏನು? ದೀಸ್ ಆರ್ ದ ವ್ಯಾಲ್ಯೂಸ್ ವಿಚ್ ಆರ್ ಸ್ಟೋರ್ಡ್ ಪರ್ಮನೆಂಟ್ಲಿ ಅಂಡ್ ಕೆನಾಟ್ ಬಿ ಚೇಂಜ್ಡ್ ಇನ್ ದ ಪ್ರೋಗ್ರಾಮ್. ಮತ್ತೆ ಈ ಕಾನ್ಸ್ಟೆಂಟ್ಸ್ ಏನಕ್ಕೆ ಬೇಕು ಅಂದ್ರೆ, ನಮ್ಮ ಪ್ರೋಗ್ರಾಮ್ ನಾನು ರನ್ ಮಾಡ್ತಿರ್ತೀನಿ, ನನ್ಗೊಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಇರುತ್ತೆ. ಆ ವ್ಯಾಲ್ಯೂ ಐ ಡೋಂಟ್ ವಾಂಟ್ ದಟ್ ವ್ಯಾಲ್ಯೂ ಟು ಚೇಂಜ್ ಇನ್ ದ ಪ್ರೋಗ್ರಾಮ್. ನನಗೆ ಪ್ರೋಗ್ರಾಮ್ ಅಲ್ಲಿ ಆ ವ್ಯಾಲ್ಯೂ ಚೇಂಜ್ ಆಗೋದ್ ಬೇಕಿರಲ್ಲ. ಸೊ ಫಾರ್ ಸೇಫರ್ ಸೈಡ್ ನಾವ್ ಏನ್ ಮಾಡ್ತೀವಿ, we will declare that variable, that particular value as constant. ಇವಾಗ ನಮ್ಗೇನೆ ನೀಡ್ ಇರುತ್ತೆ, ಇದು ಒಂದ್ ವ್ಯಾಲ್ಯೂ ಇದೆ, ಇದು ಹಿಂಗೆ ಇರ್ಬೇಕು ಅಂತ. ಫಾರ್ ಎಕ್ಸಾಂಪಲ್ ಇವಾಗ ಟ್ಯಾಕ್ಸೇಷನ್ ತಗೊಳ್ಳಿ, ನನ್ಗೆ ಇಷ್ಟು ಪರ್ಸೆಂಟ್ ರೇಟ್ ಅಲ್ಲಿ ನನ್ನ ಒಬ್ರದ್ದು ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗ್ಬೇಕು ಅಂತ ಇರುತ್ತೆ. ನಾನು ಏನ್ ಮಾಡ್ತೀನಿ, ಅವ್ರದ್ದು ಎಷ್ಟು ಪರ್ಸೆಂಟ್ ಇನ್ಕ್ರಿಮೆಂಟ್ ಆಗ್ಬೇಕು ಅನ್ನೋದಿರುತ್ತೆ, ಅದನ್ನ ನಾನು ಕಾನ್ಸ್ಟೆಂಟ್ ವ್ಯಾಲ್ಯೂ ತರ ಮಾಡಿಟ್ಬಿಟ್ಟು ಥ್ರೂ ಔಟ್ ದ ಪ್ರೋಗ್ರಾಮ್ ನಾನು ಬೇರೆಯವ್ರದ್ದು ವ್ಯಾಲ್ಯೂಸ್ನ ಸ್ಯಾಲ್ರಿ ವ್ಯಾಲ್ಯೂಸ್ನ ಇನ್ಪುಟ್ ಕೊಟ್ಕೊಂಡು ನನ್ನ ಇನ್ಕ್ರಿಮೆಂಟ್ ನಾನು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಸೊ ಇನ್ ದೀಸ್ ಸಿಚುಯೇಷನ್ಸ್ ನಮ್ಗೆ ಏನಾಗ್ತಿದೆ, ಆ ಪರ್ಟಿಕ್ಯುಲರ್ ಇನ್ಕ್ರಿಮೆಂಟ್ ಏನಿದೆ, ಇಷ್ಟು ಪರ್ಸೆಂಟ್ ಇನ್ಕ್ರಿಮೆಂಟ್ ಆಗ್ಬೇಕು ಅನ್ನೋದು ನನಗೆ ಅದು ಕಾನ್ಸ್ಟೆಂಟ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ 5% ಇನ್ಕ್ರಿಮೆಂಟ್ ಆಗ್ಬೇಕಿರುತ್ತೆ, ನಾನು ಮಿಸ್ ಮಾಡ್ಬಿಟ್ಟು 10% ಅಂತ ಇನ್ ಬಿಟ್ವೀನ್ ದ ಪ್ರೋಗ್ರಾಮ್ ಯಾವಾಗ್ಲೂ ಎಕ್ಸಿಕ್ಯೂಷನ್ ಮಾಡುವಾಗ ಅಥವಾ ನನ್ನ ಪ್ರೋಗ್ರಾಮ್ ಬರೆಯುವಾಗ ಚೇಂಜಸ್ ಆಯ್ತು ಅಂದ್ರೆ ಏನಾಗ್ಬಿಡುತ್ತೆ, 5% ಇದ್ದಿದ್ದು 10% ಆಗಿ ಹೈಕ್ ಆಗ್ಬಿಡುತ್ತೆ. ಸೊ ಫಾರ್ ಇನ್ ದೀಸ್ ಸಿಮಿಲರ್ ಸಿಚುಯೇಷನ್ಸ್ ಅಲ್ಲಿ ನನ್ಗೆ ಏನ್ ವ್ಯಾಲ್ಯೂ ಕಾನ್ಸ್ಟೆಂಟ್ ಇರ್ಬೇಕು, ನನಗೆ ನೀಡ್ ಇದೆ ಅಂದಾಗ ಏನ್ ಮಾಡ್ತೀವಿ ನಾವು, ಫಾರ್ ಅವರ್ ಸೇಫರ್ ಸೈಡ್ ನಾವು ವ್ಯಾಲ್ಯೂಸ್ ನ ಕಾನ್ಸ್ಟೆಂಟ್ ಆಗಿ ಡಿಕ್ಲೇರ್ ಮಾಡ್ತೀವಿ. ಸೊ ಈ ಕಾನ್ಸ್ಟೆಂಟ್ಸ್ ಜೊತೆಗೆ ನಾವ್ ಏನ್ ಓದಿದ್ವಿ, ವಾಟರ್ ಕಾನ್ಸ್ಟೆಂಟ್ಸ್ ಆದ್ಮೇಲೆ ವಿ ಲರ್ನ್ ಅಬೌಟ್ ದ ಟೈಪ್ಸ್ ಆಫ್ ಕಾನ್ಸ್ಟೆಂಟ್ಸ್, ಏನೇನ್ ಟೈಪ್ಸ್ ಇದೆ ಅನ್ನೋದ್ ನೋಡಿದ್ವಿ. ನ್ಯೂಮರಿಕ್ ಕಾನ್ಸ್ಟೆಂಟ್ಸ್ ನೋಡಿದ್ವಿ, ಕ್ಯಾರೆಕ್ಟರ್ ಕಾನ್ಸ್ಟೆಂಟ್ಸ್ ನೋಡಿದ್ವಿ. ನೆಕ್ಸ್ಟ್ ಅಲಾಂಗ್ ವಿತ್ ದಟ್ ಕಾನ್ಸ್ಟೆಂಟ್ಸ್ ನ ಯಾವ ರೀತಿ ನಾವು ಡಿಕ್ಲೇರ್ ಮಾಡ್ಬೇಕು ಅನ್ನೋದನ್ನ ನೋಡಿದ್ವಿ. ಅಂಡ್ ದೆನ್ we learned about some other types, literal constant, defined constants, ಮತ್ತೆ memory constant ಅಂದ್ರೆ ಏನು ಅಂತ ನೋಡಿದ್ವಿ. So that's it for this video. Do follow, subscribe, and thank you.